ಕಾರ್ತಿಕ್ನ ಭಾರಿ ಹತ್ತಿರದಲ್ಲಿ ನೋಡಿದವನು ಅಂದರೆ ನಾನೇ. ಅವನ ಇನ್ನರ್ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಂಡವನು ನಾನು. ಅವನು ಯಾವಾಗ ಅವನು ಡೌನ್ ಆಗ್ತಾಯಿದ್ದ ಆವಾಗ ಅವನ್ನ ಪುಷ್ ಮಾಡಿ ನೀನು ಇದಲ್ಲ, ನಿನ್ನೊಳಗಿರೋ ಟ್ಯಾಲೆಂಟ್ ಬೇರೆ ಇದೆ, ನಿನ್ನ ಜನ ಕೈ ಬಿಡಲ್ಲ, ನೀನು ಈ ಮನೆ ಹೀರೋ ಕಣೋ ಅಂತ ಎಚ್ಚರಿಸಿದವನು ನಾನು. ಕಷ್ಟದಲ್ಲಿದ್ದಾಗ ಕೈ ಹಿಡ್ದವನು ನಾನು ಅಂದರೆ ತಪ್ಪಾಗುತ್ತೆ. ನಾವು ಏನು ಆ ಟೈಮಲ್ಲಿ ಒಂದು ಸ್ಪೋರ್ಟಿವ್ ಆಗಿ ತೊಗೊಂಡು ನಾನು ನಮ್ಮ ವರ್ತೂರಣ ಎಲ್ಲ ಸೇರಿ ಒಂದು ಇದು ಮಾಡಿದ್ವಿ. ಬಟ್ ಪರ್ಟಿಕ್ಯುಲರಾಗಿ ಆ ವ್ಯಕ್ತಿ ಈ ಒಂದು ಇದನ್ನು ತೊಗೊಳಕ್ಕೆ ಡಿಸರ್ವ್ ಮೇಡಮ್. ಅವನಿಗೆ ತುಂಬ ಅವಶ್ಯಕತೆ ಇತ್ತು. ಪ್ರತಿ ಸಲ ಹೇಳೋನು, ನಾನು ಅವನು ಹೊರಗಡೆ ಬಂದಾಗ, ಮಲಗಿದಾಗ, ಕುಂತಾಗ, ಮಗ ಮನೆ ಇಲ್ಲ ಕಣೋ, ನನಗೆ ಏನೂ ಇಲ್ಲ ಕಣೋ, ಅಪ್ಪಂದು ಹಿಂಗಾಯಿತು, ನಮ್ಮ ಅಮ್ಮಂಗೆ ಏನಾದರೂ ಒಂದು ಮಾಡ್ಬೇಕು ಕಣೋ ಅಂತಲೇ ಇರೋನು. ಅವನು ಯಾವಾಗ ನನ್ನ ತಾಯಿಗೊಂದು ದೇವಸ್ಥಾನ ಕಟ್ಟಬೇಕು ಅಂತ ಅನ್ನೋ ಸ್ಟೇಜಲ್ಲಿ ಅಲ್ಲೇ ಗೆದ್ದುಬಿಟ್ಟ ಮೇಡಮ್. ಅವನು ಗೆದ್ದುಬಿಟ್ಟ. ಆ ಒಂದು ಇದಕ್ಕೆ ರಂಗನಾಥ್ ಪುರೋಹಿತ್ ಫ್ಲೋರ್ ಮಿಲ್ ಬಿಸ್ನೆಸ್ನಲ್ಲಿ ಒಂದು ಮಷೀನಿಂದ 8 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ತುಂಬ ಡಿಸೈಡ್ ಇದ್ದಾನೆ ಮೇಡಮ್. ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾನೆ. ನನಗೂ ದುಡ್ಡಿನ ಅವಶ್ಯಕತೆ ಇದೆ, ಅವನಿಗೂ ಇದೆ. ನಾವು ಮೇಡಮ್ ಬಡವ್ರ ಮಕ್ಕಳು ಅಂತ ಹೇಳ್ಬಿಟ್ರೆ, ನಾವು ಬಡವ್ರ ಮಕ್ಕಳೇ, ಅವನು ಬಡವ್ರ ಮಕ್ಕಳೇ, ನಮ್ಗೆ ಯಾರೂ ಸಪೋರ್ಟರ್ಸ್ ಇಲ್ಲ. ಈಗ ನನಗೆ ನನ್ನ ಹೆಂಡ್ತಿ ಬಿಟ್ಟರೆ, ನನ್ನ ಹೆಂಡ್ತಿಗೆ ನನ್ನನ್ನು ಬಿಟ್ಟರೆ ಯಾರೂ ಇಲ್ಲ. ನಾವು ಇರೋದೇ ನಾವಿಬ್ಬರು. ಸೊ ಇಂಥ ಟೈಮಲ್ಲಿ ಇಂಥ ಒಂದು ಅವಕಾಶದಲ್ಲಿ ಉಪಯೋಗ ಆದರೆ ಒಂದು ಲೈಫ್ಗೆ ಒಂದು ಏನೋ ಒಂದು ಬೇಸ್ಮೆಂಟ್ ಚೆನ್ನಾಗಾಗುತ್ತೆ. ಅವನಿಗಾಯಿತು, ಅವ್ನ ಮನೆಯೇ ಕಟ್ಕೊಂಡ. ಈಗ ಅವನ ಒಂದು ಸುತ್ತ ಒಳ್ಳೆ ಲೈಫ್ ಸಿಕ್ತು ಮೇಡಮ್. ನಮ್ಮದೇ ಆದಂಥ ಒಂದು ಲೈಫು ಸಿಗುತ್ತೆ. ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು. ನಾವು ಇನ್ನೂ ಅಡಿಪಾಯ ಚೆನ್ನಾಗಿ ಹಾಕ್ಕೊಂಡು ಮುಂದೆ ಒಂದು ಫೌಂಡೇಶನ್ ಲೆವೆಲ್ಗೆ ಹೋಗಬೇಕು. ಅವ್ನು ಡಿಸರ್ವ್ಡ್ ಇದ್ದಾನೆ ಮೇಡಮ್. ಅವ್ನು ನಾನು ಬೇಕು ಅಂತ ಹೇಳ್ತಾಯಿಲ್ಲ ಮೇಡಮ್. ತುಂಬ ಗುಡ್ ಕ್ವಾಲಿಟೀಸ್ ಇರ್ತಕ್ಕಂಥ ಹುಡುಗ, ಎಲ್ಲರೂ ನಂಬ್ತಾನೆ, ಅಷ್ಟೇ ಬೇಗ ಮೋಸ ಹೋಗ್ತಾನೆ. ಒಳ್ಳೆ ಹುಡುಗ ಮೇಡಮ್.